ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಲ್ವಾ? ಗಂಟೆ ಇವಾಗ 5:45 ಬೆಳಿಗ್ಗೆ. ಇಲ್ಲಿ ಕರೆಕ್ಟಾಗಿ ಬೆಳಕು ಕೂಡ ಬಂದಿಲ್ಲ. ವಾಕಿಂಗ್ ಹೋಗಬೇಕು ಅಂತ ಅಂದ್ಬಿಟ್ಟು ನಾನು ಎದ್ದಿದ್ದೆ. ಹಾಗೆ ನನ್ನ ಹಸ್ಬೆಂಡ್ ಕೂಡ ಜೊತೆಗೇ ಎದ್ದರು. ಹೋಗಿ ಬರೋಣ ವಾಕಿಂಗ್ ಅಂತ ಅಂದ್ಬಿಟ್ಟು ಇವಾಗ ಹೊರಟಿದ್ದೀವಿ. ಒಂದೊಂದು ಸಲ ಹೋಗ್ತೀವಿ, ಡೈಲಿ ಹೋಗ್ತೀವಿ ಅಂತ ಹೇಳೋದಕ್ಕಾಗಲ್ಲ. ಒಂದೊಂದು ಸಲ ಕೆಲಸ ಎಲ್ಲ ಮಾಡಿ ನಮ್ಮ ಹಸ್ಬೆಂಡ್ಗೆ ಬ್ಯಾಕ್ ಪೇಯ್ನ್ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ಹೋಗೋದಕ್ಕಾಗಲ್ಲ. ಇಲ್ಲ ಅಂತ ಹೇಳಿದರೆ ಹೋಗ್ತೀವಿ. ಹಾಗೆ ಇವತ್ತು ಹೋಗಬೇಕು ಅಂತ ಅಂದ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಇನ್ನೇನು ಬೆಳಕು ಕೂಡ ಬಂದಿಲ್ಲ. ಇವಾಗ ಬೆಳಕಾಗೋದು ಸ್ವಲ್ಪ ಲೇಟ್ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಮನೆಯಿಂದ ಸ್ವಲ್ಪ ಮೇಲ್ಗಡೆ ಹೋದರೆ ಈ ಥರ ರೋಡ್ ಸಿಗುತ್ತೆ. ಸ್ಟ್ರೈಟ್ ಆಗಿರುತ್ತೆ ರೋಡ್. ಆ ರೋಡಲ್ಲಿ ವಾಕಿಂಗ್ ಮಾಡುವಂಥದ್ದು. ತುಂಬ ಜನ ಬರ್ತಾರೆ, ತುಂಬ ಜನ ವಾಕಿಂಗ್ ಮಾಡ್ತಾ ಇರ್ತಾರೆ. ಬೆಳಿಗ್ಗೆ ಬೇಗ ಬರ್ತಾರೆ. ಕೆಲವೊಬ್ಬರು 5:30 ಗಂಟೆಗೆಲ್ಲ ಎದ್ದು ಅಂದರೆ ಸ್ವಲ್ಪ ಕತ್ಲೆ ಇರುತ್ತೆ. ಆ ಟೈಮಲ್ಲಿ ಕೆಲವೊಬ್ಬರು ಬರ್ತಾರೆ. ನಾವು ಸ್ವಲ್ಪ ಲೇಟ್ ಆಗುತ್ತೆ. ನಾನು ಎದ್ಬಿಟ್ಟು ಮೆಡಿಟೇಷನ್, ಯೋಗ ಎಲ್ಲ ಸ್ವಲ್ಪ ಮಾಡಿ ಆಮೇಲೆ ವಾಕಿಂಗ್ ಹೋಗೋದು. ಒಂದೊಂದು ಸಲ ಹೋಗ್ತೀನಿ, ಒಂದೊಂದು ಸಲ ಇಲ್ಲ. ಹಾಗೆ ನಮ್ಮ ವೈಶಾಲಿ ಆಮೇಲೆ ನನ್ನ ಒಬ್ಬರು ಫ್ರೆಂಡ್ ಇದ್ದಾರೆ, ಸ್ವಾತಿ ಅಂತ ಅಂದ್ಬಿಟ್ಟು. ಅವರು ದಿನಾ ಹೋಗ್ತಾರೆ, ಡೈಲಿ ಈ ರೋಡಲ್ಲಿ ವಾಕಿಂಗ್ ಬರ್ತಾರೆ. ಅವರು ನಮ್ಮ ಎದುರುಗಡೆಯಿಂದ ಹೋಗ್ತಾ ಇದ್ರು. ಅವ್ರಿಗೆ ಗೊತ್ತಿಲ್ಲ ನಾನು ಹಿಂದ್ಗಡೆಯಿಂದ ವೀಡಿಯೋ ಮಾಡ್ತಾ ಇರುವಂಥದ್ದು. ದೂರದಿಂದ ಕಾಣ್ತಾ ಇದ್ರು. ಸ್ವಲ್ಪ ಝೂಮ್ ಮಾಡಿಕೊಂಡು ನಾನು ವೀಡಿಯೋನ ಮಾಡ್ತಾಯಿದ್ದೆ. ಒಂದು 15 ಮಿನಿಟ್ಸ್ ಸಾಕಾಗುತ್ತೆ ನಮಗೆ. ಹೋಗಿ ಬರೋದಕ್ಕೆ 15 ಮಿನಿಟ್ಸ್ ಸಾಕಾಗುತ್ತೆ. 15 ಮಿನಿಟ್ಸ್ ವಾಕಿಂಗ್ ಮಾಡ್ತೀವಿ. ಹಾಗೆ ನನಗೆ ಒಬ್ಬಳಿಗೆ ಬರೋದಕ್ಕೆ ಭಯ. ಅದಕ್ಕೋಸ್ಕರ ನಾನು ಹಸ್ಬೆಂಡ್ ಎಬ್ಬಿಸಿಬಿಟ್ಟು ಅವ್ರ ಜೊತೆಗೇ ಬರೋದು. ವೈಶಾಲಿ ಜೊತೆಗೆ ಬರ್ಬೋದು, ಬಟ್ ಅವ್ರು ಏನಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ವಾಕಿಂಗ್ ಮಾಡ್ತಾರೆ. ಟೈಮ್ ಸ್ವಲ್ಪ ಜಾಸ್ತಿ ತೊಗೋತಾರೆ. ನನಗೆ ಆ ಥರ ಸ್ವಲ್ಪ ಜಾಸ್ತಿ ಟೈಮ್ ವಾಕಿಂಗ್ ಎಲ್ಲ ಮಾಡಿದರೆ ಕಷ್ಟ ಆಗುತ್ತೆ ಮನೆಗೆ ಬಂದು ಕೆಲಸ ಮಾಡೋದಕ್ಕೆ. ಹಾಗೆ ರೋಡಿನ ಎಂಡಿಗೆ ಬರಬೇಕಿದ್ರೆ ಸಿಕ್ಕಿದ್ರು. ವೈಶಾಲಿ ಒಂದು ಕೋಲನ್ನು ಕೈಯಲ್ಲಿ ಹಿಡ್ಕೊಂಡಿದ್ಲು. ನಾಯಿ ಎಲ್ಲ ಸಿಗುತ್ತೆ ಅಂತ ಅಂದ್ಬಿಟ್ಟು ಒಂದು ಕೋಲಿತ್ತು ಕೈಯಲ್ಲಿ. ಬೆಳಿಗ್ಗೆ ಬೇಗ ಬರ್ತಾರಲ್ವ, ಹಾಗಾಗಿ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದಾರೆ ನಿಮಗೆಲ್ಲರಿಗೂ ಕೂಡ. ಹಾಗೆ ಇವಾಗ ಹೋಗಿಬಿಟ್ಟು ವಾಪಸ್ ಮನೆಗೆ ಬಂದ್ವಿ. ನೋಡಿ, ಮನೆಗೆ ಬರಬೇಕಿದ್ರೆ ಎಷ್ಟು ಬೆಳಕು ಬಂದಿದೆ ನೋಡಿ. ಈ ಥರ ಚೆನ್ನಾಗಿ ಬೆಳಕು ಕೂಡ ಆಗಿತ್ತು. ವಾಕಿಂಗ್ ಮುಗಿಸಿ ಬಂದಾಯಿತು. 6:15 ಆಯಿತು ಗಂಟೆ. ಇವತ್ತು ಸ್ವಲ್ಪ ಲೇಟ್ ಆಯಿತು. ಇಲ್ಲ ಅಂತ ಹೇಳಿದರೆ ಸ್ವಲ್ಪ ಬೇಗ ಹೋಗಿ ಬೇಗ ಬರ್ತಾ ಇದ್ವಿ. ಇವತ್ತು ಸ್ವಲ್ಪ ಲೇಟ್ ಆಯಿತು. ಈಗ 6:15 ಆಯಿತು. ವಾಪಸ್ ಬರುವಾಗ 6:15 ಆಯಿತು ಗಂಟೆ. ಇನ್ನೂ ಕೆಲಸಗಳನ್ನು ಶುರು ಮಾಡಬೇಕು. ತಿಂಡಿ ಕೆಲಸ, ಇನ್ನೂ ಅಡುಗೆ ಕೆಲಸಗಳನ್ನು ಶುರು ಮಾಡ್ಕೋಬೇಕು. ಒಂದು 6 ಗಂಟೆಗೆಲ್ಲ ಅಂದರೆ 5:45 ಹೋಗಿಬಿಟ್ಟು 6 ಗಂಟೆಗೆ ವಾಪಸ್ ಬಂದರೆ ಬೇಗ ಬೇಗ ಕೆಲಸಗಳೆಲ್ಲ ಆಗುತ್ತೆ. ಇವಾಗ 1/4 ಗಂಟೆ ಲೇಟ್ ಆದರೆ ಕೆಲಸ ತುಂಬ ನಿಧಾನಕ್ಕೆ ಹೋಗುತ್ತೆ. ಸೊ ಶುರು ಮಾಡ್ಕೋಬೇಕು. ಚಪಾತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಚಪಾತಿ, ಹಾಗೆ ಆಲೂಗಡ್ಡೆ ಇದೆ, ಆಲೂಗಡ್ಡೆ ಹಾಕಿಬಿಟ್ಟು ಪಲ್ಯ, ಆಮೇಲೆ ಅನ್ನ ಆಗಬೇಕು. ಹಾಗೆ ಎಗ್ ಇದೆ, ಎಗ್ ಹಾಕಿಬಿಟ್ಟು ಏನಾದರೂ ಸಾರು ಥರ ಮಾಡಬೇಕು ಅನ್ನಕ್ಕೆ, ಲಂಚ್ ಬಾಕ್ಸಿಗೆ. ಮೊದಲಿಗೆ ಇವಾಗೊಂದು ಚಪಾತಿ ಹಿಟ್ಟನ್ನು ಕಲಿಸ್ಬಿಟ್ಟು ಆಮೇಲೆ ಆಲೂಗೆಡ್ಡೆ ಕೂಡ ಬೇಯೋದಕ್ಕೆ ಇಟ್ಕೋತೀನಿ. ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ವಾಕಿಂಗ್ ಮುಗಿಸಿ ಬಂದ ನಂತರ ಒಂದು ಗ್ಲಾಸ್ ಬಿಸಿ ಬಿಸಿ ನೀರು ಕುಡ್ದಾದ ನಂತರ ಇಲ್ಲಿ ಇವಾಗ ನಾನು ಚಪಾತಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ಇದನ್ನೊಂದು ರೆಡಿ ಮಾಡಿಟ್ರೆ ಆಮೇಲೆ ಉಳಿದ ಕೆಲಸ ಮಾಡ್ಬೋದಲ್ವ. ಅಷ್ಟೊತ್ತಿಗೆ ಇದು ಕೂಡ ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಗಟ್ಟಿಯಾಗಿ ಅದಕ್ಕೆ ಒಂದು ಮುಚ್ಚಳನ ಮುಚ್ಚಿ ಸೈಡಿಗೆ ಎತ್ತಿಡ್ತಾ ಇದ್ದೀನಿ. ಹಾಗೆ ಆಲೂಗಡ್ಡೆ ಬಾಜಿ ಮಾಡ್ತೀವಿ ನಾವು. ಪಲ್ಯ ಅಂತ ಹೇಳೋದು ಹೆಚ್ಚಾಗಿ ಎಲ್ಲರೂ ಕೂಡ, ಆದರೆ ನಾವು ಹೇಳೋದು ಮಾತ್ರ ಆಲೂಗಡ್ಡೆ ಬಾಜಿ, ಬಟಾಟೆ ಬಾಜಿ ಅಂತ ಹೇಳ್ತೀವಿ. ಸೊ ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಈರುಳ್ಳಿನ ಕಟ್ ಮಾಡ್ತಾ ಇದ್ದೀನಿ. ಬಾಜಿಗೆ ಯಾವಾಗಲೂ ಅಷ್ಟೇ ತುಂಬ ತೆಳ್ಳಗೆ ಈರುಳ್ಳಿನ ಕಟ್ ಮಾಡ್ಕೋಬೇಕು. ಆವಾಗಲೂ ತುಂಬಾ ಚೆನ್ನಾಗಾಗೋದು ಬಾಜಿ. ಇನ್ನು ಅಂದರೆ ಆಲೂಗಡ್ಡೆ ಪಲ್ಯ ಬಾಜಿ ಅಂತ ಹೇಳ್ತೀವಲ್ಲ, ಅದು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ಯಾವಾಗಲೂ ಮಸಾಲ ಹಾಕಿ ಮಾಡ್ತೀನಿ. ನನ್ನ ಮಗನಿಗೆ ತುಂಬ ಇಷ್ಟ ಮಸಾಲ ಹಾಕಿ ಮಾಡಿದರೆ. ಗರಂ ಮಸಾಲ, ಆಮೇಲೆ ಚಿಲ್ಲಿ ಪೌಡರೆಲ್ಲ ಹಾಕಿ ಮಾಡ್ತೀನಿ. ಇವತ್ತು ಆ ಥರ ಬೇಡ, ಸ್ವಲ್ಪ ಬೇರೆ ಥರ ಮಾಡೋಣ ಅಂತ ಅಂದ್ಬಿಟ್ಟು, ಅಂದರೆ ನಾರ್ಮಲಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಒಂದೆರಡು ಹಸಿಮೆಣಸು ಕೂಡ ಅದರೊಟ್ಟಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಸೈಡಲ್ಲಿ ಅನ್ನ ಬೇಯ್ತಾ ಇದೆ, ಇನ್ನೊಂದು ಸೈಡಲ್ಲಿ ನಾನು ಆಲೂಗೆಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಹೊರಗಡೆ ಬಂದು ನೋಡಬೇಕಿದ್ರೆ ನಮ್ಮ ಮಾಧವಿ ಅಂಗಳಕ್ಕೆ ನೀರು ಹಾಕಿಬಿಟ್ಟು ರಂಗೋಲಿ ಇತ್ತು, ಹಿಂದಿನ ದಿನ ಹಾಕಿರುವಂತಹ ರಂಗೋಲಿ ಇತ್ತು. ಅದನ್ನೆಲ್ಲವನ್ನು ತೆಗೆದು ಹೊಸ ರಂಗೋಲಿ ಹಾಕೋದಕ್ಕೆ ಅಂತ ರೆಡಿ ಮಾಡ್ತಾ ಇದ್ಲು. ಹಾಗೆ ಈಗ ಇಲ್ಲಿ ಮೊಟ್ಟೆ ಸಾರಿಗೆ ನಾನು ರೆಡಿ ಮಾಡ್ತಾ ಇದ್ದೀನಿ. ನಾನು ಮೆಣಸು, ಕೊತ್ತಂಬರಿ, ಜೀರಿಗೆ ಎಲ್ಲ ಮೊದಲೇ ಹುರ್ಕೊಂಡು ಇಟ್ಕೊಂಡಿದ್ದೆ. ನಂತರ ಇದಕ್ಕೆ ಒಂದು ಟೊಮೆಟೊ, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಸ್ವಲ್ಪ ತೆಂಗಿನ ತುರಿ, ಒಂದು ಚಿಕ್ಕ ಈರುಳ್ಳಿ ಇಷ್ಟನ್ನು ಹಾಕಿಬಿಟ್ಟು ಸಪ್ರೇಟಾಗಿ ಈ ಥರ ಹುರ್ಕೋತೀನಿ. ಈ ಥರ ಮಾಡೋದ್ರಿಂದ ಈ ಮೊಟ್ಟೆ ಸಾರು ಏನು ಮಾಡ್ತೀವಲ್ವ, ಅದು ಚಿಕನ್ ಸಾರಿನ ಫ್ಲೇವರ್ ಕೊಡುತ್ತೆ. ತುಂಬಾ ಚೆನ್ನಾಗಾಗತ್ತೆ, ರುಚಿ ಕೂಡ.
ಹಾಗೆ ನಾನು ಮೊದಲೇ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಕೆಲವೊಂದು ಹುರ್ಕೊಂಡು ಇಟ್ಟಿದ್ದೆ ಅಲ್ವಾ, ಮೆಣಸು ಕೊತ್ತಂಬರಿ ಎಲ್ಲ, ಅದನ್ನು ಇವಾಗ ಇದಕ್ಕೆ ಹಾಕಿಬಿಟ್ಟು ಜಸ್ಟ್ ಒಂದು ಸಲ ಹಾಗೆ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ತಣ್ಣಗಾಗಲಿ ಅಂತ ಬಿಡ್ತೀನಿ. ನಂತರ ತಣ್ಣಗಾದ ನಂತರ ಅದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ರುಬ್ಬೋದು. ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ, ಬಿಸಿ ಬಿಸಿಯಾಗಿರಬೇಕಿದ್ರೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ತಾರೆ. ತುಂಬ ಸಲ ನಾನು ಯೂಟ್ಯೂಬ್ ವೀಡಿಯೋದಲ್ಲಿ ಕೂಡ ನೋಡಿದ್ದೀನಿ, ಕೆಲವೊಂದು ರೆಸಿಪಿ ನೋಡಬೇಕಿದ್ರೆ. ಆ ಥರ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದರೆ, ಬೇಗ ಜಾರ್ ಬಿಸಿಯಾಗತ್ತಲ್ವಾ, ಇದೊಂದು ಫೈನ್ ಪೇಸ್ಟ್ ಬರಲ್ಲ. ಬಿಸಿಯಾಗಿದೆ ಅಂತ ಅಂದ್ಬಿಟ್ಟು ನಾವು ಅದನ್ನು ಆಫ್ ಮಾಡ್ಕೋತೀವಿ. ಸೊ ನನಗೆ ಆ ಥರ ಮಾಡೋದು ಅಷ್ಟೊಂದು ಇಷ್ಟ ಇಲ್ಲ. ನಾನು ಪೂರ್ತಿ ತಣ್ಣಗಾದ ನಂತರನೇ ನಾನು ಯಾವಾಗಲೂ ಮಸಾಲೆನ ರುಬ್ಬೋದು. ತಣ್ಣಗಾಗಲಿ ಅಂತ ಅಂದ್ಬಿಟ್ಟು ಹಾಗೆ ಸೈಡಲ್ಲಿ ಬಿಡ್ತೀನಿ. ಹಾಗೆ ಆಲೂಗೆಡ್ಡೆ 2 ವಿಷಲ್ ಕೂಗಿಸಿದ್ದೆ ನಾನು, ಚೆನ್ನಾಗಿ ಬೆಂದಿತ್ತು. ಅದನ್ನು ಕೂಡ ಇವಾಗ ತೆಗೆದು ರೆಡಿ ಮಾಡಿ ಇಟ್ಕೊಂಡು ಇವಾಗ ಬಾಜಿ ಕೂಡ ಮಾಡ್ತಾ ಇದ್ದೀನಿ. ಬಾಜಿ ರೆಡಿ ಆಗ್ತಾ ಇದೆ. ಸ್ವಲ್ಪ ಈ ಥರ ಗ್ರೇವಿ ಥರ ಇದ್ದರೆ ಇಷ್ಟ ನಮಗೆ ಆಲೂಗಡ್ಡೆ ಬಾಜಿ. ಕೊನೆಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸೇರಿಸಿದ್ರೆ ಇವತ್ತಿನ ನಮ್ಮದು ಚಪಾತಿಗೆ ಬಾಜಿ ರೆಡಿ. ಹಾಗೆ ಮಸಾಲೆ ಎಲ್ಲ ಏನೂ ಹಾಕಿಲ್ಲ, ಬರೀ ಹಸಿಮೆಣಸು ಹಾಕಿದ್ದೆ ಖಾರಕ್ಕೆ. ಹಾಗೆ ಆಲೂಗಡ್ಡೆ ಬಾಜಿ ರೆಡಿ ಆಯಿತು. ಸ್ವೀಟಿಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ನಾನು ಸಕ್ಕರೆ ಹಾಕ್ಕೊಂಡಿದ್ದೆ. ಸಕ್ಕರೆ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹೋಟೆಲ್ನಲ್ಲೆಲ್ಲ ಕೊಡ್ತಾರಲ್ವ ಬಾಜಿ, ದೋಸೆಗೆಲ್ಲ ಕೊಡ್ತಾರೆ ನೋಡಿ, ಆ ಥರ ಟೇಸ್ಟ್ ಬರುತ್ತೆ. ಹಾಗೆ ಇಲ್ಲಿ ನಾನಿವಾಗ ಚಪಾತಿ ಒಂದು ಸೈಡಲ್ಲಿ ಲಟ್ಟಿಸ್ತಾ ಇದ್ದೀನಿ, ಹಾಗೆ ಇನ್ನೊಂದು ಸೈಡಲ್ಲಿ ನಾನು ಬೇಯಿಸ್ತಾ ಇದ್ದೀನಿ. ಈಗ ಚಪಾತಿ ಎಲ್ಲ ಆಯಿತು ಸ್ನೇಹಿತರೆ, ಚಪಾತಿ ಮಾಡಿ ಆಯಿತು, ಹಾಗೆ ಆಮೇಲೆ ಬಾಜಿ ಮಾಡಿ ಆಯಿತು. ನಂತರ ಹಸ್ಬೆಂಡ್ ಮಗಳು ಎಲ್ಲ ಟೀ ಕುಡ್ದಾಯಿತು. ನಾನು ವಾಕಿಂಗ್ ಹೋಗಿಬಿಟ್ಟು ಬಂದು ತಿಂಡಿಗೆಲ್ಲ ರೆಡಿ ಮಾಡ್ತಾ ಇದ್ದೆ. ನನ್ನ ಮಗ ಹೇಳ್ತಾ ಇದ್ದೆ ನನಗೆ ಬೇಗ ಹೋಗೋದಕ್ಕಿದೆ, ಬೇಗ ಬೇಗ ತಿಂಡಿ ಮಾಡಿಕೊಡಿ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಸ್ವಲ್ಪ ಬೇಗ ಬೇಗ ತಿಂಡಿ ಎಲ್ಲ ಮಾಡಿಕೊಂಡು, ಅವನು 8 ಆಗ್ತಾ ಬಂತು, 8 ಗಂಟೆಗೆ 5 ನಿಮಿಷ ಇದೆ. ಅವನು ಕೂಡ ಬೇಗ ಹೋದ, ಎಕ್ಸಾಮ್ ಆಗ್ತಾ ಉಂಟು ಅವನಿಗೆ. ಹಾಗಾಗಿ ಅವ್ನು ಸ್ವಲ್ಪ ತಿಂಡಿ ಎಲ್ಲ ಬೇಗ ಮಾಡಿಕೊಟ್ಟೆ. ತಿಂದ್ಬಿಟ್ಟು ಅವನು ಕೂಡ ಹೋದ. ಈಗ ಮಗಳು ತಿಂತಾ ಇದ್ದಾಳೆ, ಹಸ್ಬೆಂಡು ಕೂಡ ತಿಂಡಿ ತಿಂದಾಗಿದೆ. ಇನ್ನು ನಾನು ತಿನ್ನಬೇಕು. ಕಿಚನ್ ನೋಡಿ ಹೇಗಿದೆ ಅಂತ. ಬೆಳಗಿನ ಕೆಲಸ ಅಂತ ಹೇಳಿದರೆ ಹೀಗೆ ಅಲ್ವಾ, ಕಿಚನ್ ಫುಲ್ಲು ಮೆಸ್ಸಿಯಾಗಿರುತ್ತೆ. ಇನ್ನು ಪೂರ್ತಿಯಾಗಿ ಕ್ಲೀನ್ ಮಾಡ್ಕೋಬೇಕು. ಅದು ಕೂಡ ಪಾತ್ರೆಗಳನ್ನು ಅವಾಗಲೇ ನಾನು ತೊಳ್ಕೊತಾ ಇರ್ತೀನಿ. ಆದರೂ ಕೂಡ ರಾಶಿ ಬೀಳ್ತಾನೇ ಇರುತ್ತೆ ಸಿಂಕಲ್ಲಿ, ತೊಳಿತಾನೇ ಇರಬೇಕಾಗತ್ತೆ. ಓಕೆ, ಇವಾಗ ನಾನು ತಿಂಡಿ ತಿಂತೀನಿ. ಮೊದಲು ತಿಂಡಿ ತಿಂದು ಈ ಒಂದು ಎಗ್ ಸಾರನ್ನ ಮಾಡಿಬಿಟ್ಟು ಆಮೇಲೆ ಲಂಚ್ ಬಾಕ್ಸ್ ಹಾಕಿ ಆಮೇಲೆ ಅವರನ್ನು ಕಲಿಸ್ಬಿಟ್ಟು ಆಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವತ್ತಿನ ನಮ್ಮ ಆದ್ವಿ ಹಾಕಿರುವಂತಹ ರಂಗೋಲಿ ನೋಡಿ, ಒಂದು ಪುಟ್ಟದಾದಂತಹ ರಂಗೋಲಿನ ಹಾಕಿದ್ಲು. ಬೆಳಿಗ್ಗೆ ಲಾಗ್ ಶುರು ಮಾಡ್ಕೊಂಡಿದ್ದೆ, ಈಗ ಸಂಜೆ ನಾನು ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನಗೆ ಕಂಟಿನ್ಯೂ ಮಾಡಲಿಕ್ಕೇ ಆಗಲಿಲ್ಲ, ಯಾಕೋ ಗೊತ್ತಿಲ್ಲ, ತುಂಬಾ ತಲೆನೋವಿತ್ತು. ಬೆಳಿಗ್ಗೆ ಎದ್ದಾಗಲೇ ಇವತ್ತು ತಲೆನೋವು. ಆ ಥರ ತಲೆನೋವು ಸ್ಟಾರ್ಟ್ ಆದ್ದು ಮಧ್ಯಾಹ್ನ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಆಯಿತು. ಇನ್ನು ಟ್ಯಾಬ್ಲೆಟಲ್ಲಿ ಏನು ತೊಗೊಳೋದು ಬೇಡ ಅಂತ ಅಂದ್ಬಿಟ್ಟು ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡಿದೆ. ತುಂಬ ದಿನ ಆಯಿತು ನಾನು ನಿದ್ದೆ ಮಾಡಿದೆ, ಮಧ್ಯಾಹ್ನ ನಿದ್ದೆ ಮಾಡಿದೆ, ತುಂಬ ದಿನ ಆಯಿತು. ಸೊ ಇವತ್ತು ತುಂಬ ಮೋಡ ಬೇರೆ ಇತ್ತು, ಅಂದರೆ ಡಾರ್ಕ್ ಇದೆ, ಹೊರಗಡೆ ಕೂಡ ಅಷ್ಟೇ ಡಾರ್ಕ್ ಇದೆ. ಸೊ ಹಾಗಾಗಿ ಚೆನ್ನಾಗಿ ನಿದ್ದೆ ಬಂತು. ಈಗ ಆದ್ವಿಗೆ ಸಂಗೀತ ಕ್ಲಾಸ್ ಇದೆ, ಕರ್ಕೊಂಡು ಹೋಗಬೇಕು ಅಂತ ಹೊರಟಿದ್ದೀವಿ. ಅವಳು ರೆಡಿ ಆಗ್ತಾ ಇದ್ದಾಳೆ, ನಾನು ರೆಡಿಯಾಗಿದ್ದೀನಿ. ತುಂಬ ಮೋಡ ಇದೆ. ಇದು ಯಾವ ಥರದ ಮೋಡ ಅಂತ ಗೊತ್ತಿಲ್ಲ. ಮಳೆ ಮೋಡ ಅಲ್ಲ, ಏನೋ ಒಂಥರ ಮೋಡ ಇದೆ. ಈ ಗ್ರಹಣ ಎಲ್ಲ ಬರುತ್ತಲ್ವ, ಗ್ರಹಣ ಇರುತ್ತೆ ನೋಡಿ, ಆ ಟೈಮಲ್ಲಿ ಮೋಡ ಇರುತ್ತಲ್ವ. ಸೊ ಅದೇ ಥರ ಮೋಡ, ಗ್ರಹಣ ಟೈಮಲ್ಲಿ ಯಾವ ಥರ ಮೋಡ ಇರುತ್ತೆ ನೋಡಿ, ಅದೇ ಥರ ಮೋಡ ಇದೆ. ಈ ಥರ ಮೋಡ ಇದ್ರೇ ಸ್ವಲ್ಪ ತಲೆನೋವಾಗೋದು, ನಿದ್ದೆ ಬರೋದು, ಈ ಥರ ಎಲ್ಲ ಆಗ್ತಾ ಉಂಟು. ತುಂಬ ಸೆಕೆ ಇದೆ, ತಲೆ ಎಲ್ಲ ಒದ್ದೆ ಆಗಿದೆ ಸ್ನಾನ ಮಾಡಿದಾಗೆ, ಅಷ್ಟು ಬೆವರ್ತಾ ಇದೆ. ಸೊ ಒಂದು ಬ್ಲೌಸು ಸ್ಟಿಚಿಂಗ್ ಕೊಡೋದಕ್ಕಿದೆ, ಅದನ್ನು ಕೊಡಬೇಕು. ಹಾಗೆ ಅವೆಲ್ಲ ಕ್ಲಾಸ್ ಹತ್ರನೇ ಟೈಲರಿಂಗ್ ಶಾಪ್ ಇರೋದು ನಂದು. ರೆಗ್ಯುಲರಾಗಿ ನಾನು ಕೊಡುವಂತಹ ಟೈಲರಿಂಗ್ ಶಾಪ್ ಕೂಡ ಅಲ್ಲೇ ಇರೋದ್ರಿಂದ ಒಟ್ಟಿಗೆ 2 ಕೆಲಸ ಆಗುತ್ತೆ. ಫ್ಯಾನ್ಸಿಗೆ ಹೋಗೋದಿದೆ. ನೆಕ್ಸ್ಟ್ ಸಂಡೇ ನಮಗೆ ಫಂಕ್ಷನ್ ಇದೆ, ಸಂಡೇ ಮಂಡೇ 2 ಡೇಸು ಫಂಕ್ಷನ್ ಇದೆ. ಸೊ ಹಾಗಾಗಿ ಕೆಲವೊಂದು ಥಿಂಗ್ಸ್ ತೊಗೊಳೋದಕ್ಕಿತ್ತು, ಹಾಗಾಗಿ ಫ್ಯಾನ್ಸಿಗೆ ಹೋಗೋದಕ್ಕಿದೆ, ಅಲ್ಲಿ ಹೋಗಬೇಕು. ಹಸ್ಬೆಂಡ್ ಬಂದ ನಂತರ ರಾತ್ರಿ ಅವಳ ಕ್ಲಾಸೆಲ್ಲ ಮುಗಿದ ನಂತರ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇನ್ನು ಮೆಹಂದಿ ಹಾಕಬೇಕು. ಇವತ್ತು ರಾತ್ರಿ ಬಂದು ಮೆಹಂದಿ ಕಲಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ವಿಡಿಯೋ ಎಲ್ಲ ನಾನು ಸಪ್ರೇಟ್ ಹಾಕ್ತೀನಿ ಆಯಿತಾ. ಈ ಮೆಹಂದಿ ಕಲಿಸೋದಿರ್ಬೋದು, ಆಮೇಲೆ ಕೆಲವೊಂದು ಬ್ಯೂಟಿ ಟಿಪ್ಸ್ ಹೇಳ್ತಾ ಇರ್ತೀನಿ ನಾನು ಯಾವುದಾದ್ರೂ, ಅದನ್ನೆಲ್ಲ ನಾನು ಸಪ್ರೇಟಾಗಿ ಹಾಕ್ತೀನಿ. ಅಂದರೆ ಲಾಗಲ್ಲೇ ಹಾಕಿದರೆ ನೋಡೋರಿಗೆ ಕೂಡ ಕಷ್ಟ ಅಲ್ವಾ. ಸೊ ಹಾಗಾಗಿ ಕೆಲವೊಂದು ಏನಾದರೂ ಕಿಚನ್ ಟಿಪ್ಸ್, ಬ್ಯೂಟಿ ಟಿಪ್ಸ್ ಎಲ್ಲ ಇದ್ದರೆ ಅದನ್ನೆಲ್ಲ ನಾನು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೆ ಇವತ್ತೊಂದು ಹೇರ್ ಪ್ಯಾಕ್ ಅಲ್ಲ,
ಫೇಸ್ ಪ್ಯಾಕ್ನ ರೆಡಿ ಮಾಡಿಕೊಂಡೆ. ಇನ್ನು ಫಂಕ್ಷನ್ ಬರ್ತಾ ಇದೆಯಲ್ವ, ಸ್ವಲ್ಪನಾದರೂ ಒಂದು ಸ್ಕಿನ್ ಗ್ಲೋ ಕಾಣಬೇಕು ಅಂತ ಅನ್ನೋದಕ್ಕೋಸ್ಕರ ಒಂದು ಫೇಸ್ ಪ್ಯಾಕ್ನ ರೆಡಿ ಮಾಡಿಕೊಂಡೆ. ಮಕ್ಕಳಿಗೂ ಆಗುತ್ತೆ, ನನಗೂ ಆಗುತ್ತೆ ಅಂತ ಅಂದ್ಬಿಟ್ಟು ಮಕ್ಕಳಿಗೆ ಕೂಡ, ಮಕ್ಕಳ ಸ್ಕಿನ್ನಿಗೆ ಕೂಡ ಮ್ಯಾಚ್ ಆಗೋ ಥರ ಒಂದು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಂಡಿದ್ದೀನಿ. ಅದರದ್ದು ವಿಡಿಯೋ ಕೂಡ ನಾನು ಸಪ್ರೇಟಾಗಿ ಹಾಕ್ತೀನಿ. ನೋಡಿ, ತುಂಬಾ ಚೆನ್ನಾಗಿರೋ ಫೇಸ್ ಪ್ಯಾಕ್, ಅದು ಒಳ್ಳೆ ರಿಸಲ್ಟ್ ಕೂಡ ಕೊಡುತ್ತೆ. ನಾನು ತುಂಬ ಸಲ ಅದನ್ನು ಟ್ರೈ ಮಾಡಿದ್ದೀನಿ. ಅಂದರೆ ಫಂಕ್ಷನೆಲ್ಲ ಇದ್ದಾಗ ಅದಕ್ಕಿಂತ ಸ್ವಲ್ಪ ದಿನಕ್ಕಿಂತ ಮೊದಲು ಆ ಥರ ಫೇಸ್ ಪ್ಯಾಕ್ನ ನಾನು ರೆಡಿ ಮಾಡಿಬಿಟ್ಟು ಅಪ್ಲೈ ಮಾಡ್ತಾ ಇರ್ತೀನಿ. ನಮ್ಮ ಮಾಧವಿಗೆ ಕೂಡ ಕೊಡ್ತೀನಿ. ಹಾಗೆ ಅದೊಂದು ರೆಡಿ ಆಯಿತು. ಇನ್ನು ರಾತ್ರಿ ಬಂದು ಮೆಹಂದಿ ರೆಡಿ ಮಾಡಬೇಕು. ನಾಳೆ ಮೆಹಂದಿ ಹಾಕಬೇಕು. ತುಂಬ ಕೆಲಸ ಇದೆ. ಫಂಕ್ಷನ್ ಅಂದರೆ ಹಾಗೆ ಅಲ್ವಾ, ಕೆಲವೊಂದು ಕೆಲಸಗಳಿದೆ. ಸಾರಿ ಫಾಲ್ ಹಾಕಬೇಕು, ಕೆಲವೊಂದು ಸ್ಟಿಚಿಂಗ್ ಕೆಲಸಗಳಿದೆ. ಮಿಷಿನ್ ಸರಿ ಇಲ್ಲ, ಅದನ್ನು ಸರಿ ಮಾಡಬೇಕು, ಪ್ಯಾಕಿಂಗ್ ಆಗಬೇಕು. ಇದೇ ಆಗತ್ತೆ ಸ್ನೇಹಿತರೆ. ಫಂಕ್ಷನ್ ಇದ್ದರೆ ಎಲ್ಲಿಯಾದರೂ ಹೋಗೋದಕ್ಕಿದ್ದರೆ ಇದೇ ನಮಗೆ ಒಂದು ದೊಡ್ಡ ತಲೆನೋವು ಅಂತ ಹೇಳ್ಬೋದು. ಪ್ಯಾಕಿಂಗ್ ಮಾಡೋದು, ಕೆಲವೊಂದು ಸ್ಟಿಚಿಂಗ್ ರೆಡಿ ಮಾಡೋದು, ಡ್ರೆಸ್ ರೆಡಿ ಮಾಡೋದು, ಈ ಥರ. ತರಕಾರಿಗಳನ್ನೆಲ್ಲ ಅಂದರೆ ಉಳಿದ ತರಕಾರಿ ಸಿಪ್ಪೆಗಳನ್ನೆಲ್ಲ ಮಿಕ್ಸಿನಲ್ಲಿ ಹಾಕಿಬಿಟ್ಟು ಒಂದು ಡಬ್ಬಕ್ಕೆ ಹಾಕಿಡ್ತೀನಲ್ವ, ಅದನ್ನು ಈ ಥರ ಬುಡಕ್ಕೆಲ್ಲ ಹಾಕ್ತಾ ಇರ್ತೀನಿ. ನೋಡಿ, ಇದರ ಹೂವಿನ ಬುಡಕ್ಕೆಲ್ಲ ಹಾಕ್ತಾ ಇರ್ತೀನಿ. ಅದು ಏನಾಗುತ್ತೆ ಅಂತ ಹೇಳಿದರೆ ಚೆನ್ನಾಗಿ ಹೂವು ಬಿಡುತ್ತೆ ಮಾತ್ರ. ನಮ್ಮ ಈ ಗುಲಾಬಿ ಗಿಡದಲ್ಲಿ ನೋಡಿ, ಇಲ್ಲೊಂದು ಏನು ಹೇಳ್ತಾರೆ ಇದಕ್ಕೆ, ನಮ್ಮ ಭಾಷೆಯಲ್ಲಿ ದುಂಬಿ ಅಂತೀವಿ ನಾವು, ತುಳು ಭಾಷೆಯಲ್ಲಿ ದುಂಬಿ ಅಂತ ಹೇಳ್ತೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಹಾಗೆ ಏನು ಗೊತ್ತಾ, ಇದು ಚೆನ್ನಾಗಿ ಹೂ ಬಿಡುತ್ತೆ ಮಾತ್ರ. ಆ ಥರ ತರಕಾರಿ ಸಿಪ್ಪೆಗಳನ್ನು ವೇಸ್ಟ್ ಆಗೋದಲ್ವ ಅದು. ಅದನ್ನು ಈ ಥರ ಸ್ವಲ್ಪ ಮಿಕ್ಸಿನಲ್ಲೆಲ್ಲ ಹಾಕಿ ಡಬ್ಬಕ್ಕೆ ಹಾಕಿಟ್ಟರೆ ಅದಲ್ಲೇ ಕೊಳಿತದೆ ನೋಡಿ. ನಂತರ ಗಿಡಗಳಿಗೆ ಹಾಕೋದ್ರಿಂದ ಹೂ ಚೆನ್ನಾಗಿ ಬಿಡುತ್ತೆ. ತುಂಬ ಮೊಗ್ಗು ಇದೆ ನೋಡಿ, ಎಷ್ಟೊಂದು ಮೊಗ್ಗುಗಳಿವೆ ನೋಡಿ ಗುಲಾಬಿದು. ಇದರಲ್ಲಿ ಗುಲಾಬಿ ಆಗ್ತಾ ಇರಲಿಲ್ಲ, ಇಲ್ಲ ಅಂತ ಹೇಳಿದರೆ ಈಗ ತುಂಬ ಗುಲಾಬಿ ಹೂ ಆಗ್ತಾಯಿದೆ. ಆ ನಂತರ ಇದು ನೋಡಿ ನಂದಿ ಬಟ್ಲು, ಇದರಲ್ಲಿ ಕೂಡ ಅಷ್ಟೇ ತುಂಬ ಮೊಗ್ಗು ಇದೆ. ಹಾಗೆ ಅಬ್ಬಲ್ಲಿಗೆ ಗಿಡ ನೋಡಿ, ಇದು ನನಗೆ ತುಂಬ ಇಷ್ಟ. ಕನಕಾಂಬರ ಅಂತ ಹೇಳಿದರೆ ತುಂಬ ಇಷ್ಟ ನನಗೆ. ಚಿಕ್ಕದಿನಿಂದಲೂ ಅಷ್ಟೇ ಈ ಕನಕಾಂಬರ ಹೂ ಅಂತ ಹೇಳಿದರೆ ತುಂಬ ಇಷ್ಟ. ಸೊ ಅದರಲ್ಲಿ ಕೂಡ ಹೂ ಆಗ್ತಾಯಿದೆ. ನಮ್ಮ ಅಕ್ಕ ಕೊಟ್ಟಿರುವಂಥ ಗಿಡ. ಅವ್ರು ನೋಡಿ ಕೇಳ್ತಾ ಇದ್ರು ಮೊನ್ನೆ, ಚೆಂದ ಬಂದಿದೆ ಅಲ್ವಾ ಅಬ್ಬಲಿಗೆ ಗಿಡ ಅಂತ ನಿನ್ನೆ ಕೇಳ್ತಾ ಇದ್ರು, ತುಂಬ ಚೆಂದ ಬಂದಿದೆ ಅಲ್ವಾ ಅಂತ. ಮೊಗ್ಗು ಬಿಡ್ತಾ ಇದೆ. ಇದು ಯಾವಾಗ ಮಳೆಗಾಲ ಸ್ಟಾರ್ಟ್ ಆಯ್ತಲ್ವ, ಜೂನ್ ಜುಲೈ ತಿಂಗಳಲ್ಲೇನೋ ನಾವು ನೆಟ್ಟಿರುವಂಥದ್ದು. ತುಂಬ ಚೆನ್ನಾಗಿ ಬಂದಿದೆ ಈ ಗಿಡ ಕೂಡ, ಚೆನ್ನಾಗಿ ಬಂದಿದೆ. ಇನ್ನು ಎಳ್ನೀರು ಎಲ್ಲ ನಾವು ತರ್ತೀವಲ್ವ, ಅದನ್ನೆಲ್ಲ ಈ ರೀತಿ ಉಲ್ಟಾ ಹಾಕಬೇಕು ಆಯಿತಾ. ನೀರೆಲ್ಲ ಅದರೊಳಗಡೆ ಕೂತು ಸೊಳ್ಳೆ ಎಲ್ಲ ಅದರಲ್ಲೇ ಇನ್ಕ್ರೀಸ್ ಆಗೋದು, ಸೊಳ್ಳೆ ಎಲ್ಲ. ಸೊ ಹಾಗಾಗಿ ಎಲ್ಲವನ್ನು ಕೂಡ ಈ ಥರ ಉಲ್ಟಾ ಹಾಕಿದ್ದೀನಿ. ಆಗ ನೀರೆಲ್ಲ ನಿಲ್ಲ. ನಾವಂದರೆ ನೀರು ಹಿಡಿತಾ ಇರ್ತೀವಿ ಪೈಪಲ್ಲಿ ಇದಕ್ಕೆ. ಹಾಗೆ ಇಲ್ಲೊಂದು ನಂದಿ ಬಟ್ಲು ಇದೆ, ಅದರಲ್ಲಿ ಕೂಡ ಅಷ್ಟೇ ತುಂಬ ಮೊಗ್ಗು ಇದೆ. ಇಲ್ಲಿ ಒಂದು ಕೇಪುಲ ಹೂ, ಯೆಲ್ಲೋ ಕಲರ್ ಇದು, ಅದರಲ್ಲಿ ಕೂಡ ಸ್ವಲ್ಪ ಚಿಕ್ಕ ನೋಡಿ ಥರ ಆಗ್ತಾಯಿದೆ, ಚಿಕ್ಕ ಚಿಕ್ಕ ಹೂ ಆಗ್ತಾಯಿದೆ. ದೊಡ್ಡ ಗೊಂಚಲು ಆಗೋದಕ್ಕೆ ಇನ್ನೂ ಕೂಡ ಸ್ವಲ್ಪ ದೊಡ್ಡದಾಗಬೇಕು ಗಿಡ ಇದು, ನಂತರ ತುಂಬ ಚೆನ್ನಾಗಿ ಬರುತ್ತೆ ಅದೂ. ಇನ್ನು ನನ್ನ ಮಗನಿಗೆ ಕೂಡ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದಾನೆ. ಒಂದು 2 hours ಮಲಗಿದಾಗ ಅನ್ಬೇಕು. ನಿನ್ನೆ ನೈಟ್ ಅವನು ಎಕ್ಸಾಮ್ ಇತ್ತಲ್ವ, ಹಾಗಾಗಿ ಮಲಗಲೇ ಇಲ್ಲ ಅಂತ ಅನಿಸ್ತಾ ಉಂಟು ನನಗೆ. ಒಂದು 2 hours ಮಲಗಿರ್ಬೋದು ಅಷ್ಟೇ, ಜಾಸ್ತಿ ಮಲಗಲ್ಲ ಇವತ್ತು ಎಕ್ಸಾಮ್ ಇದ್ದರೆ ಅವನು. ಹಾಗೆ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದಾನೆ, ಎದ್ದಿಲ್ಲ ಇನ್ನೂ ಕೂಡ. ನೈಟ್ ಪೂರ್ತಿ ಓದ್ತಾ ಇದ್ದ. ಇವತ್ತು ಬಟ್ಟೆ ಎಲ್ಲ ಏನೋ ಒಣಗಿಲ್ಲ ನೋಡಿ, ಎಲ್ಲ ಶೆಡ್ಡಲ್ಲಿ ಹಾಕಿದ್ದೀನಿ. ಇಲ್ಲಿ ಶೆಡ್ ಒಳಗಡೆನೇ ಹಾಕಿದ್ದೀನಿ, ಬಟ್ಟೆ ಒಣಗಿಲ್ಲ. ಸ್ವಲ್ಪನೂ ಬಿಸಿಲಿರಲಿಲ್ಲ, ಬೆಳಿಗ್ಗೆಯಿಂದ ಸ್ವಲ್ಪ ಕೂಡ ಬಿಸಿಲಿರಲಿಲ್ಲ. ವಾಪಸ್ಸು ಮಳೆ ಸ್ಟಾರ್ಟ್ ಆಗುತ್ತೋ ಏನು ಕಥೆನೋ ಒಂದು ಗೊತ್ತಾಗ್ತಾ ಇಲ್ಲ. ನಮ್ಮ
ಇಷ್ಟೇ ಸ್ನೇಹಿತರೆ, ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಂತರ ನಾವು ಮನೆಗೆಲ್ಲ ಬರಬೇಕಿದ್ರೆ ಸ್ವಲ್ಪ ಲೇಟ್ ಆಯಿತು ಇವತ್ತು. ನಂತರ ಲಾಗ್ನ ನಾನು ಕಂಟಿನ್ಯೂ ಮಾಡಲಿಲ್ಲ, ಇಲ್ಲಿಗೆ ಸ್ಟಾಪ್ ಮಾಡಿದೆ. ಆಮೇಲೆ ನೆಕ್ಸ್ಟ್ ಡೇ ನಾನು ಲಾಗ್ ಮಾಡಿರುವಂಥದ್ದು, ಅದನ್ನು ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತೀನಿ. ಇದರ ಜೊತೆಗೇ ಹಾಕಬೇಕು ಅಂತ ಅಂದ್ಕೊಂಡೆ, ಬಟ್ ತುಂಬಾ ಲೆಂತಿ ಆಯಿತು ಅಂತ ಅನಿಸಿತ್ತು ನನಗೆ. ಸೊ ಹಾಗಾಗಿ ಅದನ್ನು ಸಪ್ರೇಟಾಗಿ ಹಾಕೋಣ, ಈ ವಿಡಿಯೋನ ಸಪ್ರೇಟಾಗಿ ಹಾಕೋಣ ಅಂತ ಅಂದ್ಬಿಟ್ಟು ಇದನ್ನು ಸಪ್ರೇಟಾಗಿ ಹಾಕಿರುವಂಥದ್ದು. ಸೊ ಇಷ್ಟೇ, ಇನ್ನು ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವೀಡಿಯೋಗಳು ನಿಮಗೆ ಇಷ್ಟ ಆಗ್ತಾಯಿದ್ರೆ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.